ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಸ್ಪಿನ್ ಮಾಂತ್ರಿಕ ಶೇನ್ ವಾರ್ನ್ ಯಾವ ಕ್ರಿಕೆಟ್ ಪ್ರೇಮಿಗಳಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಸ್ಪಿನ್ ಮಾಂತ್ರಿಕನ ಅದ್ಭುತ ಕೈಚಳಕದ ಸ್ಪಿನ್ ಬೌಲಿಂಗ್ ಎದುರು ಬ್ಯಾಟ್ಸ್ಮನ್ಸ್ಗಳು ರನ್ ಗಳಿಸಲು ಪರದಾಡುತ್ತಿದ್ದರು. ಆಗಿನ ಶ್ರೇಷ್ಠ ಬ್ಯಾಟಿಂಗ್ ದಿಗ್ಗಜರುಗಳಾದ ಬ್ರಿಯನ್ ಲಾರಾ, ಸನತ್ ಜಯಸೂರ್ಯ, ಇಂಜುಮಾ ಮುಲಕ್ ಇನ್ನೂ ಅನೇಕ ಟಾಪ್ ಬ್ಯಾಟ್ಸ್ಮನ್ಸ್ಗಳು ಶೇನ್ ವಾರ್ನ್ ಅವರ ಸ್ಪಿನ್ ಬೌಲಿಂಗ್ನ ಕೈಚಳಕಕ್ಕೆ ಬೇಗನೆ ಔಟ್ ಆಗಿ ಪೆವಿಲಿಯನ್ ಸೇರುತ್ತಿದ್ದರು. ಇಂತಹ ವಿಶ್ವವಿಖ್ಯಾತ ಬೌಲರ್ನ ನಿದ್ದೆಗೆಡಿಸಿದ್ದು ನಮ್ಮ ಭಾರತದ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು. ಭಾರತ ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯ ಆಡಿದಾಗಲೆಲ್ಲ ಸಚಿನ್ ಶೇನ್ ವಾರ್ನ್ ಬೌಲಿಂಗ್ ಅನ್ನು ಲೀಲಾಜಾಲವಾಗಿ ಎದುರಿಸುತ್ತಾ ಅವರ ಬೌಲಿಂಗ್ಗೆ ಬೌಂಡ್ರಿ ಮೇಲೆ ಬೌಂಡರಿ, ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದು ಶೇನ್ ವಾರ್ನ್ ಅವರ ಬೌಲಿಂಗ್ ಅನ್ನು ತುಳಿಪಟ ಮಾಡಿ ಅವರ ಉತ್ಸಾಹವನ್ನೇ ಕುಗ್ಗಿಸಿ ಬಿಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ಶೇನ್ ವಾರ್ನ್ ಅವರಿಗೆ ಒಬ್ಬ ಪತ್ರಕರ್ತರು, ನಿಮಗೆ ಯಾವ ಬ್ಯಾಟ್ಸ್ಮನ್ಸ್ಗಳ ವಿರುದ್ಧ ಬೌಲಿಂಗ್ ಮಾಡಲು ಕಷ್ಟವಾಗುತ್ತದೆ ಎಂದು ಕೇಳಿದಾಗ, ನಾನು ಎಲ್ಲ ಬ್ಯಾಟ್ಸ್ಮನ್ಸ್ಗಳ ವಿರುದ್ಧ ಸುಲಭವಾಗಿ ಬೌಲಿಂಗ್ ಮಾಡಿ ವಿಕೆಟ್ ತೆಗೆಯುತ್ತಿದ್ದೇನೆ, ಆದರೆ ಸಚಿನ್ ಅವರ ಎದುರು ಬೌಲಿಂಗ್ ಮಾಡಲು ಹೋದಾಗ ನನಗೆ ತುಂಬಾನೇ ಕಷ್ಟವಾಗುತ್ತದೆ ಮತ್ತು ಅವರು ಬೌಂಡರಿ ಸಿಕ್ಸರ್ ಹೊಡೆದು ನನ್ನ ಕಾನ್ಫಿಡೆಂಟ್ ಅನ್ನೇ ಹಾಳು ಮಾಡಿಬಿಡುತ್ತಾರೆ. ಅವರ ಒಂದೊಂದು ಹೊಡೆತವು ನನಗೆ ಕನಸಿನಲ್ಲಿ ಈಗಲೂ ಬಂದು ಕಾಡುತ್ತವೆ. ಆತ ವಿಶ್ವ ಶ್ರೇಷ್ಠ ಬ್ಯಾಟ್ಸ್ಮನ್ಸ್ಗಳಲ್ಲಿ ನಂಬರ್ 1 ಎನ್ನುವುದಕ್ಕೆ ಸಂಶಯವೇ ಇಲ್ಲ ಎಂದು ಹೇಳಿದರು. ಭಾರತದ ಸಚಿನ್ ತೆಂಡೂಲ್ಕರ್ ಅವರ ಆಟವನ್ನು ನೋಡುತ್ತಾ ಬೆಳೆದ ನಾವು ಅವರ ಕಾಲದಲ್ಲಿ ಇದ್ದೇವೆಲ್ಲ ಎನ್ನುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತದೆ.